ಅಬಕಾರಿ ಇಲಾಖೆಯ ನಿಯಮಗಳ ಪ್ರಕಾರ ಮದ್ಯ ಮಾರಾಟಕ್ಕೆ ನಿಗದಿತ ಸಮಯ ಹಾಗೂ ಪರವಾನಗಿ ಷರತ್ತುಗಳಿದ್ದರೂ ಹೊಸದುರ್ಗ ಪಟ್ಟಣದಲ್ಲಿ ಕೆಲವು ಬಾರ್ಗಳು ಬೆಳ್ಳಂಬೆಳಗ್ಗೆಯೇ ತೆರೆಯಲ್ಪಟ್ಟು ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಈ ಕುರಿತು ಜಿಪಿಎಸ್ ಸ್ಥಳದ ಮಾಹಿತಿ ಹೊಂದಿರುವ ವಿಡಿಯೋಗಳು ಹಾಗೂ ಸಾಮಾನ್ಯ ವಿಡಿಯೋ ದೃಶ್ಯಗಳು ಲಭ್ಯವಾಗಿದ್ದು, ಬೆಳಗಿನ ಸಮಯದಲ್ಲಿ ಕೆಲವು ಬಾರ್ಗಳ ಸುತ್ತಮುತ್ತ ಮದ್ಯ ಖರೀದಿಸಲು ಜನರು ಬರುತ್ತಿರುವುದು ಹಾಗೂ ಬಾರ್ಗಳ ಚಟುವಟಿಕೆಗಳು ನಡೆಯುತ್ತಿರುವುದು ದೃಶ್ಯಾವಳಿಗಳಲ್ಲಿ ಕಂಡುಬರುತ್ತಿದೆ. ಹೌದು, ಹೊಸದುರ್ಗ ಪಟ್ಟಣದ ಕೆಲವು ಬಾರ್ಗಳಲ್ಲಿ ಅಬಕಾರಿ ಇಲಾಖೆಯಿಂದ ನಿಗದಿಪಡಿಸಿರುವ ಮಾರಾಟ ಸಮಯವನ್ನು ಮೀರಿ ಮದ್ಯ ಮಾರಾಟ ನಡೆಸಲಾಗುತ್ತಿದೆ. ಕರ್ನಾಟಕದ ಅಬಕಾರಿ ನಿಯಮಗಳಲ್ಲಿ ಪರವಾನಗಿ ಪಡೆದ ಮಳಿಗೆಗಳು ಇಲಾಖೆಯ ನಿಯಮಗಳು, ಅಧಿಸೂಚನೆಗಳು ಮತ್ತು ಅಧಿಕಾರಿಗಳು ನೀಡುವ ಆದೇಶಗಳನ್ನು ಪಾಲಿಸಬೇಕೆಂದು ಸ್ಪಷ್ಟಪಡಿಸಲಾಗಿದೆ. ಹೀಗಿದ್ದರೂ ಸಹ ನಿಯಮಗಳನ್ನು ಗಾಳಿಗೆ ತೂರಿ ಎಗ್ಗಿಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ದೃಶ್ಯಾವಳಿಗಳಲ್ಲಿ ಬಾರ್ನ ಮುಂಭಾಗದ ಬಾಗಿಲು ಮುಚ್ಚಿರುವ ಸಂದರ್ಭದಲ್ಲೂ ಒಳಗೆ ಜನರ ಓಡಾಟ ಕಂಡುಬರುತ್ತಿದೆ. ಮುಂದೆ ಬಾಗಿಲು ಕ್ಲೋಸ್ ಆಗಿರುವ ಹಾಗೆ ಕಂಡರೂ ಹಿಂಬಾಗಿಲಲ್ಲಿ ಡೇರಿಂಗ್ ಬಿಸಿನೆಸ್ ಮಾಡ್ತಿದ್ದಾರೆ. ನಮ್ಮ ಬಳಿ ಇರುವ ಜಿಪಿಎಸ್ ವಿಡಿಯೋದಲ್ಲಿ ಸ್ಥಳದ ಮಾಹಿತಿ ಹಾಗೂ ವಿಡಿಯೋ ದಾಖಲಾದ ಸಮಯವನ್ನು ಪರಿಶೀಲಿಸಲು ಸಾಧ್ಯವಾಗುವ ಸಾಕ್ಷ್ಯಗಳಿವೆ. ಸಾಮಾನ್ಯ ವಿಡಿಯೋ ದೃಶ್ಯಗಳೊಂದಿಗೆ ಈ ಮಾಹಿತಿಯನ್ನು ಹೋಲಿಕೆ ಮಾಡಿದರೆ ಘಟನೆ ನಡೆದ ಸ್ಥಳ ಮತ್ತು ಸಮಯದ ಬಗ್ಗೆ ಅಧಿಕಾರಿಗಳಿಗೆ ಪ್ರಾಥಮಿಕ ಪರಿಶೀಲನೆ ನಡೆಸಲು ನೆರವಾಗಬಹುದು. ಹೀಗಾಗಿ ಸಂಬಂಧಪಟ್ಟ ಬಾರ್ಗಳ ಸಿಸಿಟಿವಿ ದೃಶ್ಯಾವಳಿ, ದಿನನಿತ್ಯದ ಮಾರಾಟ ದಾಖಲೆಗಳು, ಬೆಲೆ ರಸೀದಿ ವಿವರಗಳು, ಸ್ಟಾಕ್ ರಿಜಿಸ್ಟರ್ ಹಾಗೂ ಅಬಕಾರಿ ಪರವಾನಗಿ ಷರತ್ತುಗಳ ಪರಿಶೀಲನೆ ನಡೆಸಿದರೆ ನಿಜಾಂಶ ಹೊರಬರುತ್ತದೆ. ಹೊಸದುರ್ಗದಲ್ಲಿ ಇಂತಹ ಘಟನೆಗಳು ನಿಜವಾಗಿಯೂ ನಡೆಯುತ್ತಿದೆ. ಹಾಗಾದರೆ ನಿಗದಿತ ಸಮಯಕ್ಕೂ ಮುನ್ನ ಮದ್ಯ ಮಾರಾಟಕ್ಕೆ ಅವಕಾಶ ನೀಡುತ್ತಿರುವವರು ಯಾರು? ಬಾರ್ ಮಾಲೀಕರಿಗೆ ಈ ಬಗ್ಗೆ ತಿಳಿದಿದೆಯೇ? ಸಿಬ್ಬಂದಿ ಸ್ವಯಂ ಪ್ರೇರಿತವಾಗಿ ಮಾರಾಟ ಮಾಡುತ್ತಿದ್ದಾರೆಯೇ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವಿದೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಈ ಕುರಿತು ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಿಪಿಎಸ್ ವಿಡಿಯೋ ಹಾಗೂ ಇತರೆ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಪರವಾನಗಿ ದಾಖಲೆಗಳನ್ನು ಮತ್ತು ಮಾರಾಟದ ದಾಖಲೆಗಳನ್ನು ತಾಳೆ ಹಾಕಿ ತನಿಖೆ ನಡೆಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನಿಯಮ ಉಲ್ಲಂಘನೆ ಸಾಬೀತಾದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಹಾಗೂ ಅಬಕಾರಿ ನಿಯಮಗಳ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹವೂ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಹೊಸದುರ್ಗದಲ್ಲಿ ಬೆಳ್ಳಂಬೆಳಗ್ಗೆಯೇ ಕೆಲವು ಬಾರ್ಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದ ವಿಡಿಯೋ ಸಾಕ್ಷಿಗಳು ಇದೀಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಈ ವಿಡಿಯೋಗಳ ಸತ್ಯಾಸತ್ಯತೆ ಹಾಗೂ ಮದ್ಯ ಮಾರಾಟ ನಡೆದಿದೆಯೇ ಎಂಬುದನ್ನು ಸಂಬಂಧಪಟ್ಟ ಅಬಕಾರಿ ಇಲಾಖೆ ಅಧಿಕೃತವಾಗಿ ಪರಿಶೀಲಿಸಿ ಸ್ಪಷ್ಟಪಡಿಸಬೇಕಿದೆ.